Hello students, welcome to another session of this chapter number 4, Determinants. This is session number 6. In this session, we will be discussing two more points, that is minors and cofactors of elements of determinants. So let's see here with an example. First I will explain. Suppose this is a determinant delta ABC PQR XY Z. ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ ಗೆ ನಾವು ಮೈನರ್ ಅಂತ ಫೈಂಡ್ ಔಟ್ ಮಾಡ್ತೀವಿ ಮತ್ತು ಅದರ ಕೋಫ್ಯಾಕ್ಟರ್ ಅಂತಕ್ಕದ್ದನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಮೈನರ್ ಆಫ್ ಎನ್ ಎಲಿಮೆಂಟ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ಸಿ ಹಿಯರ್, ಈ ಎ ಅಂತ ಕನ್ಸಿಡರ್ ಮಾಡಿದ್ರೆ ಮೈನರ್ ಆಫ್ ದಿಸ್ ಎಲಿಮೆಂಟ್, ಮೈನರ್ ಆಫ್ ಎಲಿಮೆಂಟ್ ಎ, ಅದನ್ನ ಹೀಗೆ ರಿಪ್ರೆಸೆಂಟ್ ಮಾಡ್ತಾರೆ M11 ಅಂತ. ಮೈನರ್ ಆಫ್ ದಿಸ್ ಎಲಿಮೆಂಟ್, ಇದರ ಪೊಸಿಷನ್ ಏನಿದೆ ನೋಡಿ, ಇಟ್ ಬಿಲಾಂಗ್ಸ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ ಇದೆ. ಓಕೆ, ಅದಕ್ಕೆ ಇದು ಮೈನರ್ ಆಫ್ ದ ಎಲಿಮೆಂಟ್ ಬಿಲಾಂಗಿಂಗ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್. ಈ 1 ಅನ್ನೋದು ಏನ್ ರಿಪ್ರೆಸೆಂಟ್ ಮಾಡುತ್ತೆ, 1 ಅಂದ್ರೆ ಬಿಲಾಂಗ್ಸ್ ಟು ಎಲಿಮೆಂಟ್ ಬಿಲಾಂಗಿಂಗ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್. ಅದಕ್ಕೆ M11 ಅಂತಂದ್ರೆ ಈ ಪೊಸಿಷನ್ ಅಲ್ಲಿ ಇರ್ತಕ್ಕಂತ ಎಲಿಮೆಂಟ್ ನ ಮೈನರ್ ಅಂತ. ಸೊ ಮೈನರ್ ಆಫ್ ಎ. ಇವಾಗ ಏನ್ ಮಾಡ್ಬೇಕು, ಮೈನರ್ ಆಫ್ ಎನಿ ಎಲಿಮೆಂಟ್ ಅಂತಂದ್ರೆ ಆ ಎಲಿಮೆಂಟ್ ಇರ್ತಕ್ಕಂತ ರೋ ಮತ್ತು ಕಾಲಮ್ ಅನ್ನ ಡಿಲೀಟ್ ಮಾಡಿ. ಸೊ ಹಾಗಂದ್ರೆ ನೋಡಿ, ಈ ರೋ ನ ಡಿಲೀಟ್ ಮಾಡಿದ್ರೆ ABC ಮತ್ತು APX ಡಿಲೀಟ್ ಮಾಡಿದ್ರೆ ನಮಗೆ ಉಳಿಯೋದು ಯಾವುದು, QR ಮತ್ತು YZ. ಅದನ್ನು ಬರಿಬೇಕಿಲ್ಲಿ. ಓಕೆ, ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಮೈನರ್ ಆಫ್ ಎಲಿಮೆಂಟ್ ಎ ಸಿಗುತ್ತೆ. ಹಾಗೆ ಮೈನರ್ ಆಫ್, ಫಾರ್ ಎಕ್ಸಾಂಪಲ್ ಮೈನರ್ ಆಫ್ ಬಿ ಅಂತ ತಗೊಂಡಾಗ ಈ ಬಿ ಇರ್ತಕ್ಕಂತಹ ರೋ ಮತ್ತು ಕಾಲಮ್ ಅನ್ನು ಡಿಲೀಟ್ ಮಾಡಿ. ಈ ರೋ ಮತ್ತು ಈ ಕಾಲಮ್ ಅನ್ನ ಡಿಲೀಟ್ ಮಾಡಿದಾಗ ಉಳಿಯೋದು ಯಾವುದು, PR ಮತ್ತು XZ. ಸೊ ಅದನ್ನ ಹೇಗೆ ರಿಪ್ರೆಸೆಂಟ್ ಮಾಡಬೇಕು, ಮೈನರ್ ಆಫ್ ದಿಸ್ ಎಲಿಮೆಂಟ್, ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ ಇರೋದ್ರಿಂದ ಇದು ನೋಡಿ M12 ಅಂತ ಬರೀತಾರೆ. ಓಕೆ, ಸೊ ಮೈನರ್ ಆಫ್ ಬಿ ಅಂತಂದ್ರೆ M12, ಮೈನರ್ ಆಫ್ ದ ಎಲಿಮೆಂಟ್ ಬಿಲಾಂಗಿಂಗ್ ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂತ. ಅವಾಗ ಏನ್ ಮಾಡ್ಬೇಕಂತಂದ್ರೆ ಆ ರೋ ಆ ಡಿಲೀಟ್ ಮಾಡಿದಾಗ ಏನ್ ಉಳಿತೆ ಆ ಡಿಟರ್ಮಿನೆಂಟ್ ಬರಿಬೇಕು, PRXZ. ಅದೇ ತರ ನೋಡಿ, ಮೈನರ್ ಆಫ್ ಸಿ ಅಂತ ಬೇಕಾದಾಗ, ಮೈನರ್ ಆಫ್ ಎಲಿಮೆಂಟ್ ಸಿ ಅಂತ ಬೇಕಾದಾಗ ನೀವೇನ್ ಮಾಡ್ಬೇಕು, ಈ ರೋ ಈ ಕಾಲಮ್ ಅನ್ನು ಡಿಲೀಟ್ ಮಾಡಿ ಉಳಿಯುತ್ತೆ ಯಾವುದು, PQXY. ಸೊ ಈ ತರ ನಾವು ಪ್ರತಿ ಎಲಿಮೆಂಟ್ ನ ಮೈನರ್ ಅನ್ನ ಬರಿಬಹುದು. ಓಕೆ, ಸೊ ಅದೇ ತರ ನೋಡಿ, ಮೈನರ್ ಆಫ್ ಪಿ ಅಂತ ಬಂದಾಗ, ಮೈನರ್ ಆಫ್ ಪಿ ಅಂತ ಬಂದಾಗ ಈ ರೋ ಮತ್ತು ಈ ಕಾಲಮ್ ಅನ್ನ ಡಿಲೀಟ್ ಮಾಡಿದಾಗ ಉಳಿಯೋದು ಯಾವುದು, BCYZ. ಅದೇ ಇದು BCYZ. ಅದರ ರೆಪ್ರೆಸೆಂಟೇಷನ್ ನೋಡಿ ಹೇಗಿದೆ, M21 ಅಂತ, ಅಂದ್ರೆ ಮೈನರ್ ಆಫ್ ದ ಎಲಿಮೆಂಟ್ ಬಿಲಾಂಗಿಂಗ್ ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂತ. ಅದೇ ತರ ಮೈನರ್ ಆಫ್ ಕ್ಯೂ ಅಂತ ಬಂದಾಗ ಈ ರೋ ಮತ್ತು ಈ ಕಾಲಮ್ ಅನ್ನ ಡಿಲೀಟ್ ಮಾಡಿ ಏನ್ ಉಳಿಯುತ್ತೆ, ACXZ. ಸೊ ಅದನ್ನ M22 ಅಂತ ಬರೀತಾರೆ. ಸೊ ಅದೇ ತರ ಮೈನರ್ ಆಫ್ ಎಲಿಮೆಂಟ್ R is represented by M23. ಸೊ ಈ ರೋ ಈ ಕಾಲಮ್ ಅನ್ನು ಡಿಲೀಟ್ ಮಾಡಿದಾಗ ABXY ಉಳಿಯುತ್ತೆ. ಸೊ ಈ ತರ ನೀವು ಮೈನರ್ ಆಫ್ ಎಲಿಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ಕಲಿಬೇಕಾಗುತ್ತೆ. ಸೊ ಡೆಫಿನೇಷನ್ ಬಂದ್ಬಿಟ್ಟು ನಾನಾಗ್ಲೇ ಹೇಳಿದೆ, ಮೈನರ್ ಆಫ್ ಎನಿ ಎಲಿಮೆಂಟ್ ಅಂತಂದ್ರೆ ಆ ಎಲಿಮೆಂಟ್ ಇರ್ತಕ್ಕಂತ ರೋ ಮತ್ತು ಕಾಲಮ್ ಅನ್ನ ಡಿಲೀಟ್ ಮಾಡಿದಾಗ ಏನ್ ಡಿಟರ್ಮಿನೆಂಟ್ ಉಳಿಯುತ್ತೆ ಅದನ್ನೇ ನಾವು ಮೈನರ್ ಅಂತ ಕರಿತೀವಿ. ಅದಕ್ಕೆ ಮೈನರ್ ಆಫ್ ಎನ್ ಎಲಿಮೆಂಟ್ AIJ ಅಂತಕ್ಕಂಥದ್ದು ಒಂದು ಎಲಿಮೆಂಟ್, ಅದು ಬಿಲಾಂಗಿಂಗ್ ಟು ith row and jth column ಅಂತ. ಸೊ ಮೈನರ್ ಆಫ್ ಎನ್ ಎಲಿಮೆಂಟ್ AIJ ಆಫ್ ಎ ಡಿಟರ್ಮಿನೆಂಟ್ is the determinant obtained by deleting its ith row and jth column. ಅಂತಂದ್ರೆ ಯಾವ ರೋ ನಲ್ಲಿ ಇರುತ್ತೆ, ಮೊದಲನೇ ರೋ ಇದ್ರೆ ಮೊದಲನೇ ರೋ ಅನ್ನ ಡಿಲೀಟ್ ಮಾಡೋದು, ಎರಡನೇ ಕಾಲಮ್ ಅಲ್ಲಿ ಇದ್ರೆ ಎರಡನೇ ಕಾಲಮ್ ಅನ್ನು ಡಿಲೀಟ್ ಮಾಡಿದಾಗ ಉಳಿಯುತ್ತೆ ಯಾವುದು,
ಆ ಡಿಟರ್ಮಿನೆಂಟ್ ಅನ್ನ ನಾವು ಮೈನರ್ ಅಂತ ಕರೆಯುತ್ತೇವೆ ಅನ್ನೋದನ್ನ ಈ ಡೆಫಿನೇಷನ್ ಹೇಳುತ್ತೆ. ಅದಕ್ಕೆ ಮೈನರ್ ಆಫ್ ಎನ್ ಎಲಿಮೆಂಟ್ aij ಆಫ್ ಎ ಡಿಟರ್ಮಿನೆಂಟ್ ಈಸ್ ದಿ ಡಿಟರ್ಮಿನೆಂಟ್ obtained by deleting its ith row and jth column in which the element aij belongs or lies, and it is denoted by minor of an element is denoted by mij. Okay, so I andre row number, j andre column number ಅಂತ. ಎಸ್, ಅದೇ ತರ ನೋಡಿ ಕೆಲವೊಂದು ರಿಮಾರ್ಕ್ಸ್ ನೋಡಿ. ಇಲ್ಲಿ ನಾನು ಏನ್ ಹೇಳಿದೆ, ಮೈನರ್ ಅಂದ್ರೆ ಅದೊಂದು ಡಿಟರ್ಮಿನೆಂಟ್. ಸೊ ಮೈನರ್ ಆಫ್ ಎನ್ ಎಲಿಮೆಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಆರ್ಡರ್ n ಗ್ರೇಟರ್ ದನ್ ಈಕ್ವಲ್ಸ್ ಟು 2 ಇಸ್ ಅ ಡಿಟರ್ಮಿನೆಂಟ್ ಆಫ್ ಆರ್ಡರ್ n-1. ಇದರ ಅರ್ಥ ಅಂತಂದ್ರೆ ನಿಮ್ಗೊಂದು 3x3 ಡಿಟರ್ಮಿನೆಂಟ್ ಇದ್ದಾಗ ಅದರಲ್ಲಿ ಯಾವುದೇ ಒಂದು ಎಲಿಮೆಂಟ್ ನ ಮೈನರ್ ಅಂತ ಬಂದಾಗ ಅದು ಒಂದೊಂದು ಪುಟ್ಟದಾದಂತ ಡಿಟರ್ಮಿನೆಂಟ್ ಬರುತ್ತೆ. ಅದರ ಆರ್ಡರ್ ಎಷ್ಟಿರುತ್ತೆ ಅಂದ್ರೆ ಒಂದು ಕಡಿಮೆ ಇರುತ್ತೆ. ನಿಮಗೆ 3x3 ಇದ್ದಾಗ ಮೈನರ್ ಆಫ್ ಎನ್ ಎಲಿಮೆಂಟ್ ವಿಲ್ ಬಿ ಎ ಡಿಟರ್ಮಿನೆಂಟ್ ಆಫ್ ಆರ್ಡರ್ 2 ಅಂತ. ಓಕೆ, ಸೊ ಅದೇ ಇದು ಹೇಳುತ್ತೆ. ಸೊ ಒಂದು ಡಿಟರ್ಮಿನೆಂಟ್ ಆರ್ಡರ್ n ಇದ್ರೆ ಅಲ್ಲಿ ಬರ್ತಕ್ಕಂತ ಪ್ರತಿ ಎಲಿಮೆಂಟ್ ನ ಮೈನರ್ ಏನಾಗಿರುತ್ತೆ ಅಂದ್ರೆ ಅದು ಒಂದು ಡಿಟರ್ಮಿನೆಂಟ್ ಆಗಿರುತ್ತೆ, ಬಟ್ ಅದರ ಆರ್ಡರ್ ವಿಲ್ ಬಿ 1 ಲೆಸ್ ದ್ಯಾನ್ n ಅಂತ, ಅಂದ್ರೆ n-1 ಅಂತ. ಓಕೆ, ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಸೊ ಮೇ ಬಿ ಫ್ರಮ್ ದ ಪಾಯಿಂಟ್ ಆಫ್ CET ಯು ಕುಡ್ ಬಿ ಆಸ್ಕ್ ದಿಸ್. ಎಸ್, ಈಗ ನೋಡಿ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ ಅಂತ ಬರುತ್ತೆ. ಮೈನರ್ ಆಯ್ತು, ಈಗ ಕೋಫ್ಯಾಕ್ಟರ್ ಅಂತ. ಸೊ ಪ್ರತಿ ಎಲಿಮೆಂಟ್ಗೂ ನಾವು ಕೋಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಅಥವಾ ಒಂದು ಕಾನ್ಸೆಪ್ಟ್ಸ್ ಇದೆ. ಸೊ ಮೈನರ್ ಮತ್ತು ಕೋಫ್ಯಾಕ್ಟರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಸೆಷನ್ ಅಲ್ಲಿ. ಸೊ ಇವಾಗ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ ಅಂದ್ರೆ ಏನು ಅಂತ ನೋಡಿ. ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ aij, ಇದೊಂದು ಎಲಿಮೆಂಟ್ ಇದೆ ಬಿಲಾಂಗಿಂಗ್ಸ್ ಟು ith row jth ಕಾಲಮ್. ಸೊ ಈ ಎಲಿಮೆಂಟ್ ನ ಕೋಫ್ಯಾಕ್ಟರ್ ಅನ್ನ ಈ ತರ ರೆಪ್ರೆಸೆಂಟ್ ಮಾಡ್ತಾರೆ, ಕ್ಯಾಪಿಟಲ್ aij. ಅಲ್ಲಿ ಮೈನರ್ ಅನ್ನ ಕ್ಯಾಪಿಟಲ್ mij ಬರ್ದಿತ್ತು, ಇಲ್ಲಿ ಕೋಫ್ಯಾಕ್ಟರ್ ಅನ್ನ ಕ್ಯಾಪಿಟಲ್ aij ಬರೀತಾರೆ. ಈ ಎಲಿಮೆಂಟ್ ನ ಕೋಫ್ಯಾಕ್ಟರ್ aij ಅಂಡ್ ಇಸ್ ಡಿಫೈನ್ಡ್ ಆಸ್, ನೋಡಿ ಇದನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅಂತಂದ್ರೆ aij is defined as -1 power I plus j. ಅಂದ್ರೆ ಆ ಎಲಿಮೆಂಟ್ ಯಾವ ರೋ ಮತ್ತು ಯಾವ ಕಾಲಮ್ ಅಲ್ಲಿ ಇರುತ್ತೆ ಆ ಎರಡು ನಂಬರ್ ಅನ್ನ ಆಡ್ ಮಾಡಿ -1 ಪವರ್ ಅಲ್ಲಿ ಇಡಬೇಕಾಗುತ್ತೆ ನಿಮಗೆ. ಇಂಟು mij ಅಂತಂದ್ರೆ ಅದು ಮೈನರ್ ಆಫ್ ದ ಎಲಿಮೆಂಟ್ aij ಅಂತ. ಅದಕ್ಕೆ ಮೈನರ್ಗೆ ನೀವು ಈ ಕ್ವಾಂಟಿಟಿಯಿಂದ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂತ ಕ್ವಾಂಟಿಟಿಯನ್ನ ಕೋಫ್ಯಾಕ್ಟರ್ ಆಫ್ ದ ಎಲಿಮೆಂಟ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಇದು ಪಕ್ಕ ಅರ್ಥ ಆಗುತ್ತೆ. ಎಸ್, ಇದನ್ನ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ವೇರ್ mij ಇಸ್ ದಿ ಮೈನರ್ ಆಫ್ aij. ಆಗ್ಲೇ ಹೇಳಿದೆ ನಾನು, ಈ mij ಅನ್ನೋದು ಈ aij ಅಂತಕ್ಕಂತ ಎಲಿಮೆಂಟ್ ನ ಮೈನರ್ ಆಗಿರುತ್ತೆ. ಎಸ್, ಇಲ್ಲೊಂದು ಎಕ್ಸಾಂಪಲ್ ಗಮನಿಸಿ. ಈಗ ಡಿಟರ್ಮಿನೆಂಟ್ 1 2 3 4 5 6 7 8 9. ಇಲ್ಲಿ ಈಗ ನಾವು ಪ್ರತಿ ಎಲಿಮೆಂಟ್ ನ ಕೋಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ನಾನು ಕೆಲವೊಂದನ್ನು ಮಾತ್ರ ಹೇಳ್ತೀನಿ. ನೀವು ಕೋಫ್ಯಾಕ್ಟರ್ ಅನ್ನ ಬರಿಬೇಕಾದ್ರೆ ಇದೊಂದು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಓಕೆ, 3x3 ಇದ್ದಾಗ ಸ್ಟಾರ್ಟ್ ವಿತ್ ಪ್ಲಸ್, ಪ್ಲಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್, ಪ್ಲಸ್ ಮೈನಸ್ ಪ್ಲಸ್. ಓಕೆ, ಇದು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಕೋಫ್ಯಾಕ್ಟರ್ ಆಫ್ 1 ಅಂತ ಅಂದ್ರೆ ಕೋಫ್ಯಾಕ್ಟರ್ ಆಫ್ ದಿಸ್ ಎಲಿಮೆಂಟ್, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇರೋದ್ರಿಂದ ಅದರ ಕೋಫ್ಯಾಕ್ಟರ್ ನ ಈ ತರ ರೆಪ್ರೆಸೆಂಟ್ ಮಾಡ್ತಾರೆ, a11. ಅಲ್ಲಿ ಹಾಗೆ aij ಇತ್ತಲ್ಲ, ಇಲ್ಲಿ 1 1 ಯಾಕೆ ಅಂತಂದ್ರೆ ಇಟ್ ಬಿಲಾಂಗಿಂಗ್ಸ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್. ಅದಕ್ಕೆ ಕೋಫ್ಯಾಕ್ಟರ್ ಆಫ್ 1 ಇಸ್ ರಿಪ್ರೆಸೆಂಟೆಡ್ ಆಸ್ a11. ಇದನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅಂತಂದ್ರೆ -1 ಪವರ್ I ಪ್ಲಸ್ ಜೆ ಅಂತ ಇತ್ತು. I ಅಂದ್ರೆ 1, ಜೆ ಅಂದ್ರೆ 1. ಓಕೆ, ಅದಕ್ಕೆ 1 ಪ್ಲಸ್ 1 ಇಂಟು mij ಇತ್ತು. m ಅಂದ್ರೆ ಇದರ ಮೈನರ್ ಬರಿಬೇಕಾಗುತ್ತೆ. ನೀವು 1 ನ ಮೈನರ್ ಹೇಗೆ ಬರಿಬೇಕು, ಈ ರೋ ಮತ್ತು ಕಾಲಮ್ ಅನ್ನ ಡಿಲೀಟ್ ಮಾಡಿದಾಗ ಏನು ಉಳಿಯುತ್ತೆ ನಿಮಗೆ,
5 6 8 9. ಓಕೆ, ಸೊ ಇದು ಏನು ಮಲ್ಟಿಪ್ಲೈ ಮಾಡಬೇಕು, ಮೈನರ್ಗೆ ಇದರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ -1 ಪವರ್ ಇದು 1 + 1 2 ಆಗುತ್ತೆ, -1² ಅಂದ್ರೆ ಪ್ಲಸ್ ಆಗುತ್ತೆ. ಅದಕ್ಕೆ ನಾವೇನ್ ಬರಿತೀವಿ, ಇದನ್ನ ಪ್ಲಸ್ ಬರೆದ್ಬಿಟ್ಟು ಇದನ್ನ ಸಿಂಪ್ಲಿಫೈ ಮಾಡಬೇಕು. 9 5 45 -48, ಸೊ ಯು ವಿಲ್ ಗೆಟ್ -3. ಅದಕ್ಕೆ ನೋಡಿ ಈ ಪ್ಲಸ್ ಬಂತಲ್ಲ, ನೀವು ನೇರವಾಗಿ ಇದನ್ನೆಲ್ಲ ಬರೆಯೋ ಅವಶ್ಯಕತೆನೇ ಇಲ್ಲ. ಓಕೆ, ನೋಡಿ ಏನ್ ಗೊತ್ತಾಗುತ್ತೆ ನಮಗೆ ಅಂದ್ರೆ -1 ಪವರ್ ಏನಾದ್ರು ಆಡ್ ನಂಬರ್ ಬಂದ್ರೆ ಅದರ ಸಿಂಪ್ಲಿಫಿಕೇಶನ್ ನಿಮಗೆ -1 ಬರುತ್ತೆ. -1 ಪವರ್ ಏನಾದ್ರು ಇವನ್ ಬಂದ್ರೆ ಅಂದ್ರೆ 2 4 6 ಈ ತರ ಬಂದ್ರೆ ಅದರ ಸಿಂಪ್ಲಿಫಿಕೇಶನ್ ನಿಮಗೆ +1 ಬರುತ್ತೆ. ಅದಕ್ಕೆ ಈ -1 ಪವರ್ ಇವನ್ ಬಂದ್ರೆ ಪ್ಲಸ್ ಅಂತ ಹೇಳ್ಬೇಕಾಗುತ್ತೆ. ಅದೇ ತರ ನೋಡಿ ಇನ್ನು ಕೆಲವೊಂದು ಎಲಿಮೆಂಟ್ ನ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಕೋಫ್ಯಾಕ್ಟರ್ ಆಫ್ 6 ಅಂತ ತಗೊಂಡಾಗ ಈ ಎಲಿಮೆಂಟ್ ಗಮನಿಸಿ, ಇದರ ನಮಗೆ ಕೋಫ್ಯಾಕ್ಟರ್ ಬೇಕಾಗಿದ್ರೆ ಇದರ ಪೊಸಿಷನ್ ಯಾವ್ದು ಹೇಳಿ? ಇದರ ಪೊಸಿಷನ್ ಏನಿದೆ, ಸೆಕೆಂಡ್ ರೋ ನಲ್ಲಿದೆ, ಥರ್ಡ್ ಕಾಲಮ್ ಅಲ್ಲಿದೆ. ಅದಕ್ಕೆ ನಾನು ಇದು ಈ ತರ ಬರ್ದಿದೆ, A2 3. ಕೋಫ್ಯಾಕ್ಟರ್ ಆಫ್ 6 ಅಂತಂದ್ರೆ A2 3 ಅಂತ. ಇವಾಗ ನೀವು 2 + 3 ಅಂದ್ರೆ ಎಷ್ಟಾಗುತ್ತೆ ಗಮನಿಸಿ, ಇದು 5 ಆಗುತ್ತೆ. ಸೊ -1 ಪವರ್ 5 ಅಂದ್ರೆ ನೆಗೆಟಿವ್ ಆಗುತ್ತೆ. ಅದೇ ಇಲ್ಲಿ ನೋಡಿ ನೆಗೆಟಿವ್ ಅಂತ. ಸೊ ನೀವು ಸ್ಟಾರ್ಟ್ ಏನ್ ಮಾಡಿ, ಮೈನಸ್ ಅಂತ ಬರೆದ್ಬಿಟ್ಟು ನೇರವಾಗಿ ಮೈನಸ್ ಅಂತ ಇಡಿ. ಆಮೇಲೆ ಇದರ ಮೈನರ್ ಹೇಗೆ ಇದನ್ನ ಡಿಲೀಟ್ ಮಾಡಿ, ರೋ ಮತ್ತು ಕಾಲಮ್ ಡಿಲೀಟ್ ಮಾಡಿದಾಗ 1 2 7 8 ಉಳಿತೆ, ಅದೇ ಇಲ್ಲಿ ಬರೆದಾಗಿದೆ. ಸೊ ಇದು ಫೈನಲ್ ಆಗಿ ನಿಮಗೆ -1 × 8 8, 7 × 2 14 ಆಗುತ್ತೆ. ಸೊ ಯು ವಿಲ್ ಗೆಟ್ ಇದು -6 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ +6. ಓಕೆ, ಸೊ ಅದಕ್ಕೆ ನಾನು ಹೇಳಿದೆ ನಿಮಗೆ ನೇರವಾಗಿ ನೀವು ಇದು ಬರೆಯುವ ಬದಲಾಗಿ ಇದನ್ನೇ ಬರೀಬಹುದು ನೇರವಾಗಿ. ಅದೇ ತರ ಗಮನಿಸಿ, ಈಗ ಕೋಫ್ಯಾಕ್ಟರ್ ಆಫ್ 8 ಅಂತ ಬಂದಾಗ, ಕೋಫ್ಯಾಕ್ಟರ್ ಆಫ್ 8 ಇದರ ಪೊಸಿಷನ್ ಹೇಳಿ. ಇದು ಥರ್ಡ್ ರೋ ನಲ್ಲಿದೆ, ಸೆಕೆಂಡ್ ಕಾಲಮ್ ಇದೆ. ಥರ್ಡ್ ರೋ ಸೆಕೆಂಡ್ ಕಾಲಮ್ 3 + 2 ಅಂದ್ರೆ 5 ಆಗುತ್ತೆ. ಮತ್ತೆ -1 ಬರುತ್ತೆ. ಅದಕ್ಕೆ ಈ -1 ನೇರವಾಗಿ ಇಟ್ಟಿದ್ದೀನಿ ನೋಡಿ ಇಲ್ಲಿ. ಓಕೆ, ಸೊ ಅದಕ್ಕೆ ಈ ಪೊಸಿಷನ್ಸ್ ಅನ್ನು ನೀವು ಚಿಹ್ನೆಯನ್ನು ಗಮನಿಸಿ. ನೀವು ಈ ಪೊಸಿಷನ್ ಅಲ್ಲಿ ಇರತಕ್ಕಂತಹ ಎಲಿಮೆಂಟ್ ಆಫ್ ಕೋಫ್ಯಾಕ್ಟರ್ ಅಂತ ಬೇಕಾಗಿದ್ದಾಗ ನೀವು ಮೈನಸ್ ಇಂಟು ಅದರ ಮೈನರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಎಸ್, ಈಗ ಇದನ್ನ ಸಿಂಪ್ಲಿಫೈ ಮಾಡಿ, -6 × 1 6, 4 × 3 12 ಆಗುತ್ತೆ. ಸೊ ಸಿಂಪ್ಲಿಫೈ -6 ಆಗುತ್ತೆ. ಇಟ್ ವಿಲ್ ಬಿ 6 ಅಂತ. ಓಕೆ, ಸೊ ಈ ತರ ನೀವು ಮೈನರ್ಸ್ ಮತ್ತು ಕೋಫ್ಯಾಕ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಇಷ್ಟು ಬಂದ್ರೆ ನಮಗೆ 5 ಮಾರ್ಕ್ಸ್ ಒಂದು ಕ್ವಶನ್ ಅನ್ನ ವೆರಿ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಸೊ ಈ ಕೋಫ್ಯಾಕ್ಟರ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ, ಅಥವಾ ಈ ಮೈನರ್ಸ್ ಮತ್ತು ಕೋಫ್ಯಾಕ್ಟರ್ಸ್ ಗಳ ಅಡ್ವಾಂಟೇಜಸ್ ಏನು ಅಂತ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಫೈಂಡಿಂಗ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ನೋಡಿ ಹೇಗೆ ಅಂತ ಹೇಳಿದ್ರೆ, ಒಂದು ಪ್ರಾಪರ್ಟಿ ನೀವು ನೆನಪಿಟ್ಕೊಳ್ಬೇಕು, ನಾವು ಅದನ್ನ ಯೂಸ್ ಮಾಡಿದ್ದೇವೆ ಅಲ್ಲಿ, ಬಟ್ ಅದು ನಮಗೆ ಗೊತ್ತಿಲ್ಲ ಅದನ್ನ ಹೀಗಾಗುತ್ತೆ ಅಂತ. ಓಕೆ, ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡುವಾಗ ಈ ಪ್ರಾಪರ್ಟಿ ನಿಜವಾಗ್ಲೂ ನಾವು ಅಲ್ಲಿ ಯೂಸ್ ಮಾಡಿದೀವಿ, ಬಟ್ ಅದನ್ನ ಇಲ್ಲಿ ನಾವೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಡೆಲ್ಟಾ ಅಂದ್ರೆ ಒಂದು ಡಿಟರ್ಮಿನೆಂಟ್ ಇದೆ. ವ್ಯಾಲ್ಯೂ ಆಫ್ ಎನಿ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ವಿತ್ ದೇರ್ ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಅಂತ. ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಏನಿದೆ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಎನಿ ರೋ ವಿತ್ ದೇರ್ ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್. ಒಂದು ಎಲಿಮೆಂಟ್ ಮತ್ತೆ ಅದರ ಕೋಫ್ಯಾಕ್ಟರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಈ ತರ ಒಂದು ರೋ ನಲ್ಲಿ 3 ಎಲಿಮೆಂಟ್ಸ್ ಇದ್ರೆ ಆ ಎಲಿಮೆಂಟು ಅದರ ಕೋಫ್ಯಾಕ್ಟರ್ ಪ್ಲಸ್ ಆ ಎಲಿಮೆಂಟು ಕೋಫ್ಯಾಕ್ಟರ್ ಪ್ಲಸ್ ಆ ಎಲಿಮೆಂಟು ಅದರ ಕೋಫ್ಯಾಕ್ಟರ್, ಇವುಗಳನ್ನ ನಾವು ಆಡ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಸಿಗುತ್ತೆ. ಸೊ ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಇಲ್ಲೊಂದು ಡಿಟರ್ಮಿನೆಂಟ್ ಇದೆ. ಓಕೆ, ಸೊ ಇದರ ವ್ಯಾಲ್ಯೂ ನೋಡಿ, ಇದನ್ನ 6 ವಿಧದಲ್ಲಿ ನಾವು ಫೈಂಡ್ ಔಟ್ ಮಾಡಬಹುದು. ನಾ ಅಲ್ಲಿ ಹಿಂದೆ ಹೇಳಿಕೊಟ್ಟಿದ್ದೀನಿ ಬಿಗಿನಿಂಗ್ ಅಲ್ಲಿ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಕ್ಯಾನ್ ಬಿ ಫೌಂಡ್ ಇನ್ 6 ways. ಅದೇ ಇಲ್ಲಿ ಹೇಳ್ತಾ ಇರೋದು. ಓಕೆ,
ಸೊ ನೋಡಿ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಮೊದಲನೇದು ಎಲಿಮೆಂಟ್ A11 ಈ ಎಲಿಮೆಂಟ್ ಗೆ ಅದರ ಕೋಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ A11 ಪ್ಲಸ್ A12 ಅಂಡ್ ಇಟ್ಸ್ ಕೋಫ್ಯಾಕ್ಟರ್ ಪ್ಲಸ್ A13 ಅಂಡ್ ಇಟ್ಸ್ ಕೋಫ್ಯಾಕ್ಟರ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಬರುತ್ತೆ. ಅದೇ ತರ ನೋಡಿ ಇಟ್ ಕ್ಯಾನ್ ಆಲ್ಸೋ ಬಿ ಈ ಸೆಕೆಂಡ್ ರೋ ಅಂತ ತಗೊಂಡಾಗ ಸೆಕೆಂಡ್ ರೋನ ಎಲಿಮೆಂಟ್ಸ್ ಅಂತ ತಗೊಂಡು ಅವುಗಳ ಕೋಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ಯು ವಿಲ್ ಗೆಟ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಸೊ ಅದ್ಯಾವುದು A21 ಅಂಡ್ ಕ್ಯಾಪಿಟಲ್ A21 ಪ್ಲಸ್ A22 ಅಂದ್ರೆ ಎಲಿಮೆಂಟ್ A22 ಅದರ ಕೋಫ್ಯಾಕ್ಟರ್ A22, A23 ಅಂಡ್ ಇಟ್ಸ್ ಕೋಫ್ಯಾಕ್ಟರ್ A23. ಅದೇ ತರ ಅಲಾಂಗ್ ಥರ್ಡ್ ರೋ ಅಂತ ತಗೊಂಡಾಗ ನಾವು A31 ಕ್ಯಾಪಿಟಲ್ A31 ಪ್ಲಸ್ A32 ಕ್ಯಾಪಿಟಲ್ A32 ಪ್ಲಸ್ A33 ಕ್ಯಾಪಿಟಲ್ A33. ಸೊ ಇದು ಅಲಾಂಗ್ 3 ರೋಸ್ ಆಯ್ತು. ನೀವು ಅದೇ ತರ ಕಾಲಮ್ಸ್ ಅನ್ನ ತಗೊಂಡಾಗ ಸಹಿತ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ನೋಡಿ ಈ ತರ ತಗೊಂಡಾಗ ನಾವು ಹೇಗೆ ಬರಿಬಹುದು A11 ಅಂಡ್ ಕ್ಯಾಪಿಟಲ್ A11, ನೆಕ್ಸ್ಟ್ A21 and capital A21, A31 capital A31. This is along first column. Okay, so ಇವೆಲ್ಲಾ ಸಂದರ್ಭದಲ್ಲಿ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ರಿಮೇನ್ಸ್ ಸೇಮ್. ಅದೇ ತರ ಅಲಾಂಗ್ ಸೆಕೆಂಡ್ ಕಾಲಮ್ ಅಂತ ತಗೊಂಡಾಗಲೂ ಸಹಿತ ಯು ಕ್ಯಾನ್ ರೈಟ್ ಲೈಕ್ ದಿಸ್ A12 ಕ್ಯಾಪಿಟಲ್ A12, A22 ಕ್ಯಾಪಿಟಲ್ A22, A32 and A32. ಅದೇ ತರ ನೀವು ಥರ್ಡ್ ಕಾಲಮ್ ಅಲ್ಲೂ ಸಹಿತ ಬರಿಬಹುದು. ಅಂದ್ರೆ ಯಾವುದು A13 ಇಂಟು ಕ್ಯಾಪಿಟಲ್ A13 ಅಂತ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ಒಂದು ಡಿಟರ್ಮಿನೆಂಟ್ ಅನ್ನ 6 ಟೈಪ್ಸ್ ಅಲ್ಲಿ ನೀವು ಎಕ್ಸ್ಪಾಂಡ್ ಮಾಡಬಹುದು ಅನ್ನೋದು ಈ ಪ್ರಾಪರ್ಟಿ ಹೇಳುತ್ತೆ. ಎಸ್, ಇವಾಗ ನೋಡಿ ಒಂದು ಇಂಪಾರ್ಟೆಂಟ್ ನೋಟ್ ಅನ್ನ ಗಮನಿಸಬೇಕು. ನೀವು ಸಿಇಟಿಗೆಲ್ಲ ಬರ್ಬೋದು, ಸಾಧ್ಯತೆ ಇರುತ್ತೆ. ಇಫ್ elements of a row or column are multiplied with cofactors of any other row, then their sum is 0. ಅಂದ್ರೆ ನೋಡಿ ಇಲ್ಲಿ A11 ಅಂತ ಒಂದು ಎಲಿಮೆಂಟ್ ಇದೆ, ಅದಕ್ಕೆ ಅದರ ಮೇಲೆ ಅಥವಾ ಕೆಳಗಿರ್ತಕ್ಕಂಥ ಎಲಿಮೆಂಟ್ಸ್ ನ ಕೋಫ್ಯಾಕ್ಟರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಇಲ್ಲಿ A11 ಇಲ್ಲಿ ಏನಿದೆ ನೋಡಿ A21 ಅಂದ್ರೆ ಸೆಕೆಂಡ್ ರೋ A21, A22, A23 ಅಂದ್ರೇನು ಇವು ಸೆಕೆಂಡ್ ರೋ ಎಲಿಮೆಂಟ್ಸ್ ಗಳ ಕೋಫ್ಯಾಕ್ಟರ್ಸ್ ಆಗಿದ್ದಾವೆ. ಈ A11, A12, ಈ A13 ಅಂದ್ರೆ ಇವು ಫಸ್ಟ್ ರೋ ನ ಎಲಿಮೆಂಟ್ಸ್ ಆಗಿದೆ. ಸೊ ಈ ತರ ಇಫ್ ಎಲಿಮೆಂಟ್ಸ್ ಆಫ್ ಎ ರೋ ಆರ್ ಮಲ್ಟಿಪ್ಲೈಡ್ ವಿತ್ ಕೋಫ್ಯಾಕ್ಟರ್ಸ್ ಆಫ್ ಎನಿ ಅದರ್ ರೋ, ಆವಾಗ ಅದರ ಟೋಟಲ್ ಯಾವಾಗಲೂ 0 ಆಗುತ್ತೆ ಅನ್ನೋದನ್ನು ನಿಮಗೆ ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಸಿಇಟಿಗೆಲ್ಲ ಇದರ ಮೇಲೆ ಒಂದು ಕ್ವಶನ್ ಬರಬಹುದು. ಯಾಕಂತಂದ್ರೆ ಇವುಗಳಲ್ಲಿ ಒಂದು ಡಿಟರ್ಮಿನೆಂಟ್ ಕೊಟ್ಟು ಇವುಗಳಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಸರಿ ಇದೆ ಅನ್ನೋದು ಕೇಳಬಹುದು. ಓಕೆ, ಸೊ ಈ ಪ್ರಾಪರ್ಟಿ ಅನ್ನೋದು ನೀವು ತಿಳ್ಕೊಳ್ಬೇಕು. ಅದಕ್ಕೆ ಇಫ್ ಎಲಿಮೆಂಟ್ಸ್ ಆಫ್ ಎ ರೋ ಆರ್ ಮಲ್ಟಿಪ್ಲೈಡ್ ವಿತ್ ಕೋಫ್ಯಾಕ್ಟರ್ಸ್ ಆಫ್ ಎನಿ ಅದರ್ ರೋ ಆರ್ ಕಾಲಮ್, then their sum is equal to 0. ಅದೇ ತರ ನೋಡಿ A31, A32, A33 ಇವು ಥರ್ಡ್ ರೋ ನ ಎಲಿಮೆಂಟ್ಸ್ ಇದೆ. ಕೋಫ್ಯಾಕ್ಟರ್ಸ್ ಯಾವ್ದಿದೆ ನೋಡಿ, ಫಸ್ಟ್ ರೋ ಎಲಿಮೆಂಟ್ಸ್ ನ ಕೋಫ್ಯಾಕ್ಟರ್ಸ್ ಇದೆ A11, A12, A13. ಈ ತರ ಮಾಡಿದಾಗ ನಿಮಗೆ ಟೋಟಲ್ 0 ಆಗುತ್ತೆ ಅನ್ನೋದು ಈ ಪ್ರಾಪರ್ಟಿ ಹೇಳುತ್ತೆ. ಎಸ್, ಇವಾಗ ಎಕ್ಸರ್ಸೈಸ್ 4.4 ಅನ್ನ ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡುವ. ವೆರಿ ಸಿಂಪಲ್, ಇದರಲ್ಲಿ ಏನು ಕಷ್ಟದಾಯಕವಾದದ್ದು ಯಾವುದು ಇಲ್ಲ, ನೀವೇ ಮಾಡಬಹುದು. ರೈಟ್ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಆಫ್ ದಿ ಎಲಿಮೆಂಟ್ಸ್ ಆಫ್ ದಿ ಫಾಲೋಯಿಂಗ್ ಡಿಟರ್ಮಿನೆಂಟ್ಸ್. ನೋಡಿ, ಇಲ್ಲೊಂದು ಸಿಂಪಲ್ ಆಗಿ 2x2 ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಇದರ ಪ್ರತಿ ಎಲಿಮೆಂಟ್ ನ ಮೈನರ್ಸ್ ಬರಿಬೇಕಾಗಿದೆ. ಓಕೆ, ಸೊ ಹಿಯರ್ ಇಸ್ ದಟ್ ಡಿಟರ್ಮಿನೆಂಟ್ ಡೆಲ್ಟಾ ಈಕ್ವಲ್ ಟು 2 - 4 0 3. ಇವಾಗ ಈ 2 ಇದರ ಮೈನರ್ ಬೇಕು. ಸೊ ಅದಕ್ಕೆ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ನೋಡೋಣ. ಮೈನರ್ ಏನು, ಇಲ್ಲಿ ಮೈನರ್ ಆಫ್ ದಿಸ್
ಇದು ಪೊಸಿಷನ್ ಹೇಳಿ ಬಿಲಾಂಗ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ ಇದೆ, ಅದಕ್ಕೆ M11 ಅಂತ. M11 ಅಂದ್ರೆ ಈ ಎಲಿಮೆಂಟ್ ನ ಮೈನರ್ ಅಂತ. ಸೊ ಈ ಕಾಲಮ್ ಈ ರೋ ಅನ್ನ ಡಿಲೀಟ್ ಮಾಡಿದಾಗ ಉಳಿಯೋದು ನಿಮಗೆ 3 ಅಂತ. ಸೊ ದಿಸ್ ಇಸ್ ಜಸ್ಟ್ 3. ಅದೇ ತರ ಈ ಎಲಿಮೆಂಟ್ ನ ಮೈನರ್. ಓಕೆ, ಈ ರೋ ಮತ್ತು ಈ ಕಾಲಮ್ ಅನ್ನ ಬಿಡೋಣ. ಸೊ ಇದರ ಪೊಸಿಷನ್ ಏನಿದೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದೆ, ಅದಕ್ಕೆ M12 ಅಂತ. ಸೊ ಈ ರೋ ಈ ಕಾಲಮ್ ಅನ್ನು ಡಿಲೀಟ್ ಮಾಡಿದಾಗ ಉಳಿಯೋದು 0. ಅದೇ ತರ ಈ 0 ಇರತಕ್ಕಂತ ಇದರ ಮೈನರ್ ಅಂತ ಹೇಳಿದ್ರೆ ಈ ರೋ ಈ ಕಾಲಮ್ ಅನ್ನು ಬಿಟ್ರೆ ನಿಮಗೆ ಉಳಿಯೋದು -4. ಅದರ ಪೊಸಿಷನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇದೆ, ಅದಕ್ಕೆ M21. ನೆಕ್ಸ್ಟ್ M22 ಅಂತ ಈ ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ರೋ ಈ ಕಾಲಮ್ ಅನ್ನು ಬಿಟ್ಟಾಗ ಉಳಿಯೋದು ಎಷ್ಟು 2 ಅಂತ. ಓಕೆ, ಸೊ ಅದೇ ತರ ಕೋಫ್ಯಾಕ್ಟರ್ಸ್ ಅನ್ನ ನಾನು ಹೇಳಿದೆ, ಕೋಫ್ಯಾಕ್ಟರ್ಸ್ ಅನ್ನು ಬರೆಯುವಾಗ ನೀವು ಈ ಚಿಹ್ನೆಗಳನ್ನು ಗಮನಿಸಬೇಕು. ಪೊಸಿಷನ್ಸ್ ಫಸ್ಟ್ ಪ್ಲಸ್ ಮೈನಸ್, ನೆಕ್ಸ್ಟ್ ಮೈನಸ್ ಪ್ಲಸ್. ಓಕೆ, ಸೊ ಏನ್ ಮಾಡಬೇಕು, ಕೋಫ್ಯಾಕ್ಟರ್ಸ್ ಅಂತ ಬಂದಾಗ ಈ ಮೈನರ್ಸ್ ಗಳಿಗೆ ಈ ಚಿಹ್ನೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಓಕೆ, ಸೊ ಅದಕ್ಕೆ A11 ಅಂದ್ರೆ ಕೋಫ್ಯಾಕ್ಟರ್ ಆಫ್ ದಿಸ್ ಅಂತ, ಕೋಫ್ಯಾಕ್ಟರ್ ಆಫ್ ಎಲಿಮೆಂಟ್ ಬಿಲಾಂಗಿಂಗ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್. ಅದಕ್ಕೆ ಏನ್ ಮಾಡಬೇಕು, ಈ ಮೈನರ್ಸ್ ಗೆ ಈ ಚಿಹ್ನೆಯಿಂದ ಮಲ್ಟಿಪ್ಲೈ ಮಾಡಿ +3 ಅಂತ. ಎಸ್, ಅದೇ ತರ A12 ಇದರ ಕೋಫ್ಯಾಕ್ಟರ್ ಏನ್ ಮಾಡಬೇಕು, ಇದರ ಚಿಹ್ನೆಯನ್ನು ಗಮನಿಸಿಲ್ಲ, ಮೈನಸ್ ಇದೆ, ಈ ಮೈನಸ್ಗೆ ಅದರ ಮೈನರ್ ಇಂದ ಮಲ್ಟಿಪ್ಲೈ ಮಾಡಿ -0. ನೇರವಾಗಿ ನೀವು 0 ಅಂತ ಬರಿಬಹುದು. ಓಕೆ, ಸೊ ನೆಕ್ಸ್ಟ್ A21 ಅಂದ್ರೆ ಈ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ನ ಕೋಫ್ಯಾಕ್ಟರ್. ಇಲ್ಲಿ ಪೊಸಿಷನ್ ನ ಸೈನ್ ಗಮನಿಸಿ, ಇಲ್ಲಿ ಮೈನಸ್ ಇದೆ, ಅದಕ್ಕೆ ಮೈನಸ್ ಇಂಟು ಅದರ ಮೈನರ್ ಯಾವ್ದಿದೆ -4 ಇದೆ. ಸೊ -4, ಸೊ ಮೈನಸ್ ಇಂಟು ಮೈನಸ್ +4 you will get. Yes, last one A22. ಓಕೆ, ಸೊ A22 is ಏನ್ ಬರಬೇಕಿದ್ರೆ ಪೊಸಿಷನ್ ನೋಡಿ ಏನಿದೆ ಪ್ಲಸ್ ಇದೆ, ಸೊ ಈ ಪ್ಲಸ್ ಇಂಟು 2 ಮಾಡಿದ್ರೆ 2 ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಫೈಂಡ್ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್. 2 x 2 ಇದ್ದಾಗ ಏನು ಸಮಸ್ಯೆ ಆಗಲ್ಲ, ವೆರಿ ಈಸಿಲಿ ಯು ಕ್ಯಾನ್ ಫೈಂಡ್. ಅದೇ ತರ ಇನ್ನೊಂದಿದೆ ನೋಡಿ, ಡೆಲ್ಟಾ ಇಸ್ ಈಕ್ವಲ್ ಟು ACBD. ಪ್ರತಿ ಎಲಿಮೆಂಟ್ ನ ಮೈನರ್ಸ್ ಅನ್ನ ಮತ್ತು ಕೋಫ್ಯಾಕ್ಟರ್ಸ್ ಅನ್ನ ಬರಿಬೇಕು. ಸೊ ನೋಡಿ ಇಲ್ಲಿ M11 ಮೈನಸ್ ಏನ್ ಬರುತ್ತೆ ನೋಡಿ, ಹಿಂದೆ ಹೇಳಿದಂಗೆ ಈ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ D ಉಳಿಯುತ್ತೆ. ಅದೇ ತರ ಇದರ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ B ಉಳಿಯುತ್ತೆ. ಸೊ C, ಆಮೇಲೆ ಈ D ಎಲಿಮೆಂಟ್ ನ ಮೈನರ್ ಅಂತ ಹೇಳಿದಾಗ A ಉಳಿಯುತ್ತೆ. ಓಕೆ, ನೋ ಇಶ್ಯೂ ವಿತ್ ದಿಸ್. ಕೋಫ್ಯಾಕ್ಟರ್ಸ್ ಅಂತ ಬಂದಾಗ ಇವುಗಳಿಗೆನೆ ಈ ಚಿಹ್ನೆಗಳಿಂದ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ A11 ಅಂದ್ರೆ +D, A12 ಅಂದ್ರೆ -D, A21 ಅಂದ್ರೆ -C, A22 ಅಂದ್ರೆ +C. ಓಕೆ, ಸೊ ವೆರಿ ಸಿಂಪಲ್. ಇವಾಗ ನೋಡಿ, ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಆಫ್ 3 x 3 ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ, ಫೈಂಡ್ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಆಫ್ ಈಚ್ ಎಲಿಮೆಂಟ್ಸ್ ಆಫ್ ದಿಸ್ ಡಿಟರ್ಮಿನೆಂಟ್ ಅಂತ ಕ್ವಶನ್ ಇರೋದು. ಎಸ್, ಒಂದು ಗಮನಿಸ್ಬೇಕು ನೀವು, ಇದೇನಾದ್ರೂ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇದ್ರೆ ಅಥವಾ ಡಯಾಗೋನಲ್ ಡಿಟರ್ಮಿನೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇಲ್ಲಿ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಏನಾದ್ರೂ ಇರುತ್ತೆ, ಬಟ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಇರುತ್ತೆ. ಹೀಗಿದ್ದಾಗ ನೀವು ಕೋಫ್ಯಾಕ್ಟರ್ಸ್ ಅನ್ನ ವೆರಿ ಈಸಿಯಾಗಿ ಹೇಳ್ಬೋದು. ಅದನ್ನ ನಾನು ಹೇಳ್ತೀನಿ ಈಗ. ಓಕೆ, ಫಸ್ಟ್ ಫೈಂಡ್ ಔಟ್ ಮಾಡೋಣ. ಮೈನರ್ ಆಫ್ 1 ಅಂದಾಗ M11 ಏನ್ ಬರುತ್ತೆ ನೋಡಿ, ಈ ರೋ ಮತ್ತು ಈ ಕಾಲಮ್ ಅನ್ನು ಬಿಟ್ಟಾಗ ನಿಮಗೆ 1001 ಉಳಿಯುತ್ತೆ. 1001. ಸೊ ಮಲ್ಟಿಪ್ಲೈ ಮಾಡಿ, 1 × 1 1 ಮೈನಸ್ 0 × 0 0 ಆಗುತ್ತೆ. ಸೊ 1 - 0 is 1. ಅದೇ ತರ ಈ ಎಲಿಮೆಂಟ್ ನ ಮೈನರ್ ಎಷ್ಟಾಗುತ್ತೆ, ಈ ರೋ ಮತ್ತು ಈ ಕಾಲಮ್ ಅನ್ನು ಬಿಟ್ಟಾಗ 0001 ಸಿಂಪ್ಲಿಫೈ ಮಾಡಿದ್ರೆ 0 ಬರುತ್ತೆ. ಅದೇ ತರ M13 ಮೈನರ್ ಆಫ್ ದಿಸ್ ಇಸ್, ಈ ರೋ ಈ ಕಾಲಮ್ ಅನ್ನು ಬಿಡಿ 0100 ಬರುತ್ತೆ. ಸಿಂಪ್ಲಿಫೈ ಮಾಡಿದಾಗ ನಿಮಗೆ 0 ಬರುತ್ತೆ. ಸೊ ಅದಕ್ಕೆ ಒಂದು ಗಮನಿಸಿ, ಇಲ್ಲಿ ಈ ತರ ಫಾರ್ ಎಕ್ಸಾಂಪಲ್ ಇದೇನಾದ್ರೂ ಯೂನಿಟ್ ಮ್ಯಾಟ್ರಿಕ್ಸ್ ಇದ್ರೆ,
ಓಕೆ, ಈ ಒಳಗಡೆ ಗಮನಿಸಿ, ಯೂನಿಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಇದಾವೆ. ಓಕೆ, ಸೊ ಇದು ಡಿಟರ್ಮಿನೆಂಟ್ ಇದೆ ಆಕ್ಚುಲಿ, ಬಟ್ ಎಲಿಮೆಂಟ್ಸ್ ಅನ್ನ ಗಮನಿಸಿದಾಗ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 1 1 1 ಇದೆ. ಓಕೆ, ಸೊ ಈ ತರ ನಿಮಗೆ ಒಂದು ಮ್ಯಾಟ್ರಿಕ್ಸ್ ಏನಾದ್ರು ಯೂನಿಟ್ ಮ್ಯಾಟ್ರಿಕ್ಸ್ ಇದ್ರೆ ಮೈನರ್ ಆಫ್ ಈಚ್ ಎಲಿಮೆಂಟ್ ಮೀನ್ಸ್ ಡಯಾಗೋನಲ್ ಎಲಿಮೆಂಟ್ಸ್ ವಿಲ್ ಬಿ ಆಲ್ವೇಸ್ 1. ಓಕೆ, ನೋಡಿ ಇದನ್ನ ನಾವು ಫೈಂಡ್ ಔಟ್ ಮಾಡೋಣ. ಈಗ ನೋಡಿ ಅದೇ ಎಕ್ಸಾಂಪಲ್ ಇದು. ಈಗ ಮೈನರ್ ಆಫ್ ದಿಸ್ ಎಲಿಮೆಂಟ್ a22 ದಟ್ ಈಸ್ a21 ಅಂದ್ರೆ m21. ನೋಡಿ ಈ ರೋ ಈ ಕಾಲಮ್ ಅನ್ನ ಡಿಲೀಟ್ ಮಾಡಿದಾಗ ನಿಮಗೆ ಉಳಿದು 0 0 0 1 ಅಂತ. ಸಿಂಪ್ಲಿಫೈ ಮಾಡಿದ್ರೆ 0 ಬರುತ್ತೆ. ಅದೇ ತರ ಎಲ್ಲಾ ಎಲಿಮೆಂಟ್ಸ್ ಮೈನರ್ ಅನ್ನ ಫೈಂಡ್ ಔಟ್ ಮಾಡಿದೀನಿ. ಒಂದ್ಸಲ ವಿಡಿಯೋ ಪಾಸ್ ಮಾಡಿ ನೀವು ಇದನ್ನ ಬರೆದುಕೊಳ್ಳಿ. ಸೊ ಇಲ್ಲಿ ಏನ್ ಗೊತ್ತಾಗುತ್ತೆ ನಿಮಗೆ ನೋಡಿ, m22 ಅಂದ್ರೆ ಈ ಪೊಸಿಷನ್, ಇದರ ಮೈನರ್ 1 ಬಂದಿದೆ. ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಇದರ ಮೈನರ್ 1 ಬಂದಿತ್ತು. ಇಲ್ಲಿ a33 ಗಮನಿಸಿ, ಇಲ್ಲಿ ಪೊಸಿಷನ್ ಇದರ ಮೈನರ್ ಸಹಿತ 1 ಬಂದಿದೆ. ಅದಕ್ಕೆ ಈ ತರ ನಿಮಗೆ ಡಯಾಗೋನಲ್ ಎಲಿಮೆಂಟ್ಸ್ 1 1 1 ಬಂದಿದ್ರೆ ಆ ಡಯಾಗೋನಲ್ ಎಲಿಮೆಂಟ್ಸ್ ಗಳ ಮೈನರ್ ಸಹಿತ 1 1 1 ಆಗಿರುತ್ತೆ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಟು ಬಿ ನೋಟೆಡ್. ಎಸ್, ಕೋಫ್ಯಾಕ್ಟರ್ಸ್ ಅಂತ ಬಂದಾಗ ನೋಡಿ ಈ ಫಾರ್ಮುಲಾ ಗೊತ್ತಿದೆ, ai is equal to minus 1 power I plus j into mij ಅಂತ. ಸೊ ನಾನು ಹಿಂದೆ ಹೇಳಿದೆ ನಿಮಗೆ, ಮೈನರ್ಸ್ಗೆ ಈ ಚಿಹ್ನೆಗಳಿಂದ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಅದಕ್ಕೆ a11 ಅಂತಂದ್ರೆ ಏನು, ಅಲ್ಲಿ 1 ಇತ್ತು, 1 ಗೆ ಪ್ಲಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 1 ಆಗುತ್ತೆ. a12 ಅಂದ್ರೆ 0 ಇತ್ತು, 0 ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಅದೇ ತರ a13 ಅಂದ್ರೆ 0 ಇತ್ತು, 0 ಗೆ ಈ ಪ್ಲಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 0. ಎಸ್, ಅದೇ ತರ ಸೆಕೆಂಡ್ ರೋನ ಕೋಫ್ಯಾಕ್ಟರ್ಸ್ a21 a22 a23 ಮೈನಸ್ ಇಂಟು, ನೋಡಿ ಇಲ್ಲಿ ಮೈನಸ್ ಇದೆಲ್ಲ, ಮೈನಸ್ ಇಂಟು ಇದರ ಕೋಫ್ಯಾಕ್ಟರ್ ಎಷ್ಟು, ಮೈನರ್ ಎಷ್ಟಿತ್ತು, 0 ಇತ್ತು. ಸೊ ಮೈನಸ್ 0 ಇಂಟು 0. ಸೊ ಈ ತರ ನೀವು ಪ್ರತಿ ಎಲಿಮೆಂಟ್ಸ್ ನ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಿದಾಗ ನಿಮಗೆ ನೋಡಿ ಏನ್ ಬಂತು ಇಲ್ಲಿ, 1 1 1 ಇವು ಡಯಾಗೋನಲ್ ಎಲಿಮೆಂಟ್ಸ್ ನ ಕೋಫ್ಯಾಕ್ಟರ್ಸ್. ಓಕೆ, ಅಂಡ್ ದೇ ಆರ್ 1 1 1. ಸೊ ಅದಕ್ಕೆ ಒಂದು ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 1 1 1 ಇದ್ದಾಗ, ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ 0 ಇದ್ದಾಗ ಮೈನರ್ಸು 1 1 1 ಬರುತ್ತೆ ಡಯಾಗೋನಲ್ ಎಲಿಮೆಂಟ್ಸ್, ಕೋಫ್ಯಾಕ್ಟರ್ ಸಹಿತ 1 1 1 ಬರುತ್ತೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಸ್, ನೋಡಿ ಇನ್ನೊಂದು ಸೆಕೆಂಡ್ ಕ್ವಶನ್ ಇದೆ ಇಲ್ಲಿ, ಫೈಂಡ್ minors and cofactors of each elements of this determinant. So try ಮಾಡಿ, ನಾನು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀನಿ. ಎಕ್ಸ್ಪ್ಲನೇಷನ್ ಇಸ್ ನಾಟ್ ರಿಕ್ವೈರ್ಡ್. ವಿಡಿಯೋ ಪಾಸ್ ಮಾಡಿ ನೀವು ಇದನ್ನ ಬರೆದುಕೊಳ್ಳಿ. ಓಕೆ, ಸೊ ಐ ಹೋಪ್ there is no difficulty in understanding this. ಅದೇ ತರ ನೋಡಿ ಬಾಕಿ ಎಲಿಮೆಂಟ್ಸ್ ಎಲ್ಲ ಮೈನರ್ಸ್ ಅನ್ನ ಬರೆದಾಗಿದೆ. ಇಲ್ಲಿ ಸಹಿತ ನೀವು ನೋಡಿ ಬರೆಯಿರಿ. ಎಸ್, ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಬರೆದುಕೊಳ್ಳಿ. ಸೊ ಇವೆಲ್ಲ ಮೈನರ್ಸ್. ಓಕೆ, ಸೊ ಮೈನರ್ಸ್ ಆಫ್ ಆಲ್ ದ 9 ಎಲಿಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಾಗಿದೆ. ಈಗ ಕೋಫ್ಯಾಕ್ಟರ್ಸ್ ಅಂತ ಬಂದಾಗ ಇದೇ ಮೈನರ್ಸ್ಗೆ ಚಿಹ್ನೆಯಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಕೋಫ್ಯಾಕ್ಟರ್ಸ್ ಆರ್, ನೋಡಿ a11 ಮೊದಲನೇ ಚಿಹ್ನೆ ಪ್ಲಸ್ ಇಂಟು ಅದರ ಮೈನರ್ ಎಷ್ಟಿತ್ತು 11. ಎಸ್, ಚಿಹ್ನೆ ಇಲ್ಲಿ ಮೈನಸ್ ಇಂಟು ಮೈನರ್ ಪ್ಲಸ್ ಇಂಟು ಇಟ್ಸ್ ಮೈನರ್. ಸೊ ಈ ತರ ನೀವು ಬರೆಯೋದ್ರಲ್ಲಿ ಏನು ಕಷ್ಟ ಇಲ್ಲ ಅನ್ಕೊಂಡಿದ್ದೀನಿ. ಸೊ ಐ ಹೋಪ್ ಎವ್ರಿ ಒನ್ ವಿಲ್ ರೈಟ್ ದಿಸ್. ಓಕೆ, ಸೊ ಈ ತರ ನೀವು ಪ್ರತಿ ಎಲಿಮೆಂಟ್ ನ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ಬರಲೇಬೇಕು. ಎಸ್, ಹಿಯರ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ಯೂಸಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಅ ಸೆಕೆಂಡ್ ರೋ, ಇವ್ಯಾಲ್ಯುಯೇಟ್ ದಿಸ್ ಡಿಟರ್ಮಿನೆಂಟ್. ನಾನೊಂದು ಪ್ರಾಪರ್ಟಿ ಹೇಳಿದೆ ಆಗ್ಲೇ, ಯಾವುದೇ ಡಿಟರ್ಮಿನೆಂಟ್ ನ ವ್ಯಾಲ್ಯೂ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ರೋ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಜೊತೆಗೆ ಅವುಗಳ ಕೋಫ್ಯಾಕ್ಟರ್ಸ್ ಇಂದ ಮಲ್ಟಿಪ್ಲೈ ಮಾಡಿ
ಆಡ್ ಮಾಡಿದಾಗ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಏನ್ ಹೇಳಿದಾರೆ, ಯೂಸಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ಇದರ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಂತ ಹೇಳಿದರೆ, ಇಟ್ ಇಸ್ ಈಕ್ವಲೆಂಟ್ ಟು ಎಕ್ಸ್ಪಾಂಡಿಂಗ್ ಇಟ್ ಅಲಾಂಗ್ ಸೆಕೆಂಡ್ ರೋ ಅಂತ. ನೋಡಿ ಅವ್ರು ಕೇಳಿರೋದೇನು, ಯೂಸಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ. ಅದಕ್ಕೆ ಕೋಫ್ಯಾಕ್ಟರ್ಸ್ ಆಫ್ ಸೆಕೆಂಡ್ ರೋ ಅಂತಂದ್ರೆ ಇದು. ಅದಕ್ಕೆ ಏನ್ ಮಾಡಬೇಕು, ಎಲಿಮೆಂಟ್ಗೆ ಆ ಕೋಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಸಮ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಬರುತ್ತೆ ಅಂತ ಪ್ರಾಪರ್ಟಿ ಗೊತ್ತಿದೆ. ಅದಕ್ಕೆ A21 ಇಂಟು A21 ಕ್ಯಾಪಿಟಲ್ A21, A22 ಇಂಟು ಕ್ಯಾಪಿಟಲ್ A22, A23 ಇಂಟು ಕ್ಯಾಪಿಟಲ್ A23. ಇವಾಗ A21 ಅಂದ್ರೆ 3, ಅದರ ಕೋಫ್ಯಾಕ್ಟರ್ ಯಾವುದು A21. ಅದಕ್ಕೆ ಅದನ್ನ ಹೀಗೆ ಬರೆದು -3n. ಯಾಕೆ -3 ಹೇಳಿ, ಈ A2 ಅನ್ನೋದು ಈ ಪೊಸಿಷನ್ ಅಲ್ಲಿ ಬರುತ್ತೆ. ಓಕೆ, ಸೊ ಈ ಪೊಸಿಷನ್ ಅಲ್ಲಿ ಚಿಹ್ನೆ ಏನ್ ಬರುತ್ತೆ ಹೇಳಿ, ಮೈನಸ್ ಬರುತ್ತೆ. ಅದಕ್ಕೆ ಈ ಮೈನಸ್ ಇದು. ಆಕ್ಚುಲಿ A21 ಸ್ಟಾರ್ಟ್ ಆಗೋದೇ ಮೈನಸ್ ಇಂದ. ಓಕೆ, ಸೊ ಮೈನಸ್ ಇಂಟು ದಿಸ್ ಡಿಟರ್ಮಿನೆಂಟ್ ಅಂತ, ಇದು ಅದರ ಕೋಫ್ಯಾಕ್ಟರ್ ಆಗಿರುತ್ತೆ. ಎಸ್, ಇದು 3 ಹಾಗೆ. ನೆಕ್ಸ್ಟ್ ಈ ಪೊಸಿಷನ್ ಅಲ್ಲಿ ಚಿಹ್ನೆ ಏನು ಬರುತ್ತೆ ಹೇಳಿ, ಪ್ಲಸ್ ಬರುತ್ತೆ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ. ಅದಕ್ಕೆ ಇಲ್ಲಿ ಚಿಹ್ನೆಗಳು ನೋಡಿ, ಮೈನಸ್ ಪ್ಲಸ್ ಮೈನಸ್. ಎಸ್, 5 ಇಂಟು ಇದರ ಕೋಫ್ಯಾಕ್ಟರ್ ಏನು ಬಂದಿದೆ, ಇಲ್ಲಿ ಪ್ಲಸ್ ಬರುತ್ತೆ. ಆಮೇಲೆ ಮೈನರ್ ಯಾವುದು, 1402. ಮೈನಸ್ ಇಂಟು, ಯಾಕೆ ಮೈನಸ್ ಅಂತಂದ್ರೆ A23 ಇದರ ಕೋಫ್ಯಾಕ್ಟರ್ ಅಲ್ಲಿ ಮೈನಸ್ ಆರಂಭ ಆಗುತ್ತೆ, ಅದಕ್ಕೆ ಮೈನಸ್. ಈ A23 ಅಂದ್ರೆ ಇದು -1. ಓಕೆ, ಇದು ಅದರ ಮೈನರ್ ಆಗಿರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡೋದು, -3 ಇಂಟು ಇದು 0 -4 ಪ್ಲಸ್ 5 ಇಂಟು 2 -4 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. 1 ಇಂಟು 1 1 -0. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, -3 ಇಂಟು -4 ಅಂದ್ರೆ 12 ಆಗುತ್ತೆ. ಇದು ಆಕ್ಚುಲಿ ಇದು 2 -4 ಅಂದ್ರೆ -2 ಆಗುತ್ತೆ. -2 ಇಂಟು 5 ಅಂದ್ರೆ -10. ಇದು 1 ಇಂಟು 1 1 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಇದು 3 ಆಗುತ್ತೆ ನಿಮಗೆ. ಓಕೆ, ಸೊ 12 ಪ್ಲಸ್ 1 ಇಸ್ 13, 13 minus 10 is 3 ಅಂತ. ಸೊ ಈ ತರ ನೀವು ಯೂಸಿಂಗ್ ದಟ್ ಪ್ರೀವಿಯಸ್ ಪ್ರಾಪರ್ಟಿ ಯು ಕ್ಯಾನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಸೊ ಇದು ನಾಟ್ ಮೇಜರ್ ಥಿಂಗ್, ನಾನು ಸಿಂಪಲ್ ಆಗಿರೋ ಟೆಕ್ನಿಕ್ ಹೇಳಿಕೊಟ್ಟಿದ್ದೀನಿ ಹೇಗೆ ನಿಮಗೆ ಡಿಟರ್ಮಿನೆಂಟ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ಬೇಕಂತ. ಸೊ ಕಾಲಮ್ಸ್ ಅನ್ನ 2 ಕಾಲಮ್ಸ್ ಅನ್ನ ಶಿಫ್ಟ್ ಮಾಡ್ಕೋಬೇಕಂತ. ಓಕೆ, ಸೊ ಬಟ್ ಇದೇನಿದೆ, ಪ್ರಾಪರ್ಟಿಯನ್ನ ಹೇಗೆ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ಅಂತ ಇದು ಸೂಚಿಸುತ್ತೆ. ಎಸ್, ಹಿಯರ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ಯೂಸಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಥರ್ಡ್ ಕಾಲಮ್ ಇವ್ಯಾಲ್ಯುಯೇಟ್ ದಿಸ್ ಡಿಟರ್ಮಿನೆಂಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ನಾನು ಇದನ್ನ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಏನ್ ಹೇಳಿದ್ದಾರೆ, ಯೂಸಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಥರ್ಡ್ ಕಾಲಮ್. ಈ ಥರ್ಡ್ ಕಾಲಮ್ ಅಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ ಗಳ ಕೋಫ್ಯಾಕ್ಟರ್ಸ್ ಅನ್ನ ಯೂಸ್ ಮಾಡಿ ಡಿಟರ್ಮಿನೆಂಟ್ ಅನ್ನ ಎಕ್ಸ್ಪಾಂಡ್ ಮಾಡಂತ ಹೇಳಿದ್ದಾರೆ, ಇವ್ಯಾಲ್ಯುಯೇಟ್ ಮಾಡಂತ ಹೇಳಿದ್ದಾರೆ. ಅದಕ್ಕೆ ಏನ್ ಮಾಡೋಣ, A13 ಇಂಟು A13 ಈ ಎಲಿಮೆಂಟ್ ಇಂಟು ಅದರ ಕೋಫ್ಯಾಕ್ಟರ್ ಅಂದ್ರೆ ಇದು. ಅದೇ ತರ ಈ ಎಲಿಮೆಂಟ್ ಇಟ್ ಬಿಲಾಂಗಿಂಗ್ಸ್ ಟು ಸೆಕೆಂಡ್ ರೋ ಥರ್ಡ್ ಕಾಲಮ್, ಅದಕ್ಕೆ A23 ಇಂಟು ಕ್ಯಾಪಿಟಲ್ A23. ಅದೇ ತರ A33 ಇಂಟು ಕ್ಯಾಪಿಟಲ್ A33. ಓಕೆ, ಸೊ ಇಷ್ಟು ಬರೆದು ನೀವು ಇವುಗಳ ಮೈನರ್ಸ್ ಕೋಫ್ಯಾಕ್ಟರ್ಸ್ ಮತ್ತು ಎಲಿಮೆಂಟ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. A13 ಅಂದ್ರೆ YZ, ಅದಕ್ಕೆ ಈ ರೋ ಮತ್ತು ಕಾಲಮ್ ಅನ್ನು ಬಿಟ್ಟಾಗ ಉಳಿಯೋದು ಯಾವುದು, 1Y 1Z ಅಂತ. ಜೊತೆಗೆ ಚಿಹ್ನೆಯನ್ನು ಗಮನಿಸಬೇಕಾಗುತ್ತೆ, ಇದು ಪ್ಲಸ್ ಮೈನಸ್ ಪ್ಲಸ್ ಅಂತ, ಅದಕ್ಕೆ ಇಲ್ಲಿ ಪ್ಲಸ್ ಅಂತ ಬರ್ದಿದೆ. ಓಕೆ, ಸೊ ಅಂಡರ್ಸ್ಟುಡ್. ಇಲ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಯಾಕೆ ಮೈನಸ್ ಬಂತ ಹೇಳಿದ್ರೆ, ಈ ಪೊಸಿಷನ್ ಅನ್ನ ಗಮನಿಸಿದಾಗ ನಿಮಗೆ ಮೈನಸ್ ಇಂದ ಶುರು ಆಗುತ್ತೆ ನೋಡಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್, ಅದಕ್ಕೆ ಇದು ಮೈನಸ್. ಓಕೆ, ಇದು ಅದರ ಮೈನರ್ ಆಗುತ್ತೆ, ಈ ಎಲಿಮೆಂಟ್ ZX. ಸೊ ಅದೇ ತರ ಇದು XY ಇಂಟು 1X 1Y. ಓಕೆ, ಇಟ್ಸ್ ಎಕ್ಸ್ಪಾಂಡಿಂಗ್. ಈ ತರ ನಿಮಗೆ ಕೊಟ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎಕ್ಸ್ಪಾಂಡಿಂಗ್ ಅಲಾಂಗ್ ಥರ್ಡ್ ಕಾಲಮ್ ಅಂತ. ಓಕೆ, ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿ ಇಷ್ಟು ಬರುತ್ತೆ. ಇನ್ನು ಇದನ್ನ ಫ್ಯಾಕ್ಟರೈಸೇಷನ್ ಮಾಡಬಹುದು. ಸೊ ನಾಟ್ ನೆಸಸರಿ. ಸೊ ಈಗ ನಮ್ಗೆ ಏನ್ ಬೇಕಾಗಿದೆ ಅಂತಂದ್ರೆ, ಯಾವ ರೀತಿ ಇದನ್ನ ಕೋಫ್ಯಾಕ್ಟರ್ಸ್ ಅನ್ನ ಯೂಸ್ ಮಾಡಿ ಡಿಟರ್ಮಿನೆಂಟ್ ಅನ್ನ ಹೇಗೆಲ್ಲ ಎಕ್ಸ್ಪಾಂಡ್ ಮಾಡ್ತೀವಿ ಅನ್ನೋದು
ಸೂಚಿಸುವ ಸಲುವಾಗಿ ಇದೊಂದು ಎಕ್ಸಾಂಪಲ್ ಅನ್ನ ನಿಮಗೆ ಇಟ್ಟಿದ್ದಾರೆ. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ಎಕ್ಸರ್ಸೈಸ್ 4.4 ಅಲ್ಲಿ ಕೊನೆ ಎಕ್ಸಾಂಪಲ್ ನೋಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಈ ತರದ್ದು ನಿಮಗೆ ಕೇಳುವ ಸಾಧ್ಯತೆ ಇರುತ್ತೆ. ಇಫ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ದಿಸ್ and aij is a cofactor of the element, this small aij, then the value of the determinant is, ನೋಡಿ ಇವುಗಳಲ್ಲಿ ಯಾವುದು ಸರಿಯಾದಂತಹ ಆಯ್ಕೆ ಅನ್ನೋದನ್ನು ನೀವು ಮಾಡಬೇಕಾಗುತ್ತೆ. ಓಕೆ, ನೋಡಿ ಆ ಪ್ರಾಪರ್ಟಿ ಗೊತ್ತಿರಲಿಲ್ಲ ಅಂತಂದ್ರೆ ನಿಮಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ನೋಡಿ ಏನ್ ಹೇಳುತ್ತೆ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಕ್ವಲ್ ಟು sum of the product of elements and their cofactors. ಅದಕ್ಕೆ ನೋಡಿ ಒಂದು ಎಲಿಮೆಂಟ್ ಅದಕ್ಕೆ ಅದರ ಕೋಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಆಗಿರಬೇಕು. ಓಕೆ, ಸೊ ಗಮನಿಸಿ ಇಲ್ಲಿ A11 ಇದೆ, ಅದರ ಕೋಫ್ಯಾಕ್ಟರ್ A31 ಅಲ್ಲ, ಇದು ಬೇರೆ ಎಲಿಮೆಂಟ್ ಕೋಫ್ಯಾಕ್ಟರ್ ಇದೆ. ನಿಮಗೆ ಇಲ್ಲಿ ಏನಿರಬೇಕಿತ್ತು, A11 ಇರಬೇಕಿತ್ತು. ಓಕೆ, ಸೊ ಈ ಆಪ್ಷನ್ ಅಂತೂ ಕರೆಕ್ಟ್ ಅಲ್ಲ. ಇಲ್ಲಿ ಗಮನಿಸಿದ್ರೆ A11 A11, ಇಲ್ಲಿ A12 A21, A13 A31. ಇಲ್ಲಿ ಏನಿದೆ ನೋಡಿ, ಇಲ್ಲಿಗ ಇಲ್ಲಿ ಸಹಿತ ನೋಡಿ, ಇಲ್ಲಿ A12 ಇದೆ, ಇಲ್ಲಿ A21 ಇದೆ. ಓಕೆ, ಇಲ್ಲಿ ನಿಮಗೆ A12 ಇರಬೇಕಿತ್ತು. ಇಲ್ಲಿ ಏನ್ ಎಲಿಮೆಂಟ್ ಇರುತ್ತೆ ಅದರ ಕೋಫ್ಯಾಕ್ಟರ್ ಇರಬೇಕು. ಸೊ ಕೋಫ್ಯಾಕ್ಟರ್ ಬೇರೆ ಬೇರೆ ಇದೆ ಇಲ್ಲಿ. ಸೊ ಅಗೇನ್ ದಿಸ್ ಆಪ್ಷನ್ ಇಸ್ ನಾಟ್ ಕರೆಕ್ಟ್. ಇಲ್ಲೇ ಸಹಿತ ಗಮನಿಸಿದಾಗ A21 ಇದೆ, ಇಲ್ಲಿ A11 ಇದೆ. ಸೊ ದಿಸ್ ಆಪ್ಷನ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಈಗ ಇಲ್ಲಿ ಗಮನಿಸಿ A11 A11 ಇದೆ, ನೆಕ್ಸ್ಟ್ A21 ಇಲ್ಲಿ A21 ಇದೆ, ಇದು A31 A31 ಇದೆ. ಆಕ್ಚುಲಿ ದಿಸ್ ಈಸ್ ಎಕ್ಸ್ಪಾನ್ಷನ್ ಅಲಾಂಗ್ ಫಸ್ಟ್ ಕಾಲಮ್ ಇದೆ ನೋಡಿ. ಇದು ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಫಸ್ಟ್ ಕಾಲಮ್. ಸೊ ದಿಸ್ ಆಪ್ಷನ್ ಈಸ್ ಕರೆಕ್ಟ್ ಒನ್ ಬಿಕಾಸ್ ದಿಸ್ ಇಸ್ ನಥಿಂಗ್ ಬಟ್ this is expansion of this determinant along first column. So option D is the correct one. Yes. So this is all about today's session. So ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಮುಂದಿನ ಸೆಷನ್ ಅಲ್ಲಿ ಇದರ ಬಗ್ಗೆನೇ ಡಿಸ್ಕಷನ್ ಮಾಡೋದಿದೆ. ಸೊ ತುಂಬಾನೇ ಇಂಪಾರ್ಟೆಂಟ್, 5 marks fixed. So we will meet in the next session. So ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. So till then, take care and bye bye.